ರೈತ ವಿರೋಧಿ ನೀತಿ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯ. ರಾಜ್ಯದಲ್ಲಿನ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಲು ಮನವಿ. ಎಸ್, ಅಕ್ರಮ ಮದ್ಯ ಮಾರಾಟ ತಡೆಯುವಲ್ಲಿ ವಿಫಲವಾದ ಅಬಕಾರಿ ಇಲಾಖೆ. ಅಕ್ರಮ ಇಸ್ಪೀಟ್, ಮಟ್ಕಾ, ಗಾಂಜಾ ಮಾರಾಟಕ್ಕೆ ಬ್ರೇಕ್ ಯಾವಾಗ? ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದದ್ದ ಮಾಜಿ ಸಚಿವ ಬಿಸಿ ಪಾಟೀಲ್. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹಾಗೂ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ತಕ್ಷಣ ತೆರೆಯುವಂತೆ ತಾಲೂಕಿನಾದ್ಯಂತ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ, ಇಸ್ಪೀಟ್, ಮಟ್ಕಾ, ಜೂಜು ಹಾಗೂ ಗಾಂಜಾಗಳಂತ ಅಕ್ರಮಗಳನ್ನ ತಡೆಯುವಂತೆ ಆಗ್ರಹಿಸಿ ಸಾರ್ವಜನಿಕ ಆಸ್ಪತ್ರೆ ಸಮಸ್ಯೆಗಳು ಸೇರಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವರಾದ ಬಿಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ರಾಣೆಬೆನ್ನೂರು ಬೈಂದೂರು ಹೆದ್ದಾರಿ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾತಾಡಿದ ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್ ಅವರು ತಾಲೂಕಿನಲ್ಲಿ ಸ್ಥಳೀಯವಾಗಿ ಇರುವ ಸಮಸ್ಯೆಗಳನ್ನ ತಕ್ಷಣ ಬಗೆಹರಿಸಬೇಕೆಂದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಮಾಂತೇಶ್ ದಾನಮ್ಮನವರ್, ಎಸ್ಪಿ ಯಶೋಧ ವಂಟಗೋಡಿ, ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಸಮಸ್ಯೆಗಳನ್ನ ಶೀಘ್ರವೇ ಪರಿಹರಿಸದಿದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೂಡ ನೀಡಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳು, ರೈತರು ಭಾಗವಹಿಸಿದ್ರು. ವರದಿಗಾರರು ಬಸವರಾಜ್ NH, ಜಸ್ಟ್ ಕನ್ನಡ ಟಿವಿ, ಹಾವೇರಿ. ಇವತ್ತು ಸರ್ಕಾರನೇ ಇಲ್ಲ. ಸರ್ಕಾರ ಏನಾಗಿ ಹೋಗಿದೆ ನಿಮ್ಗೆ ಗೊತ್ತಿದೆ. ಇಡ್ಲಿ ವಡೆ ಉಪ್ಪಿಟ್ಟು ತಿನ್ನಕ್ಕೆ ಇವ್ರ ಮನೆಗೆ ಬರ್ತಾರೆ, ನಾಟಿ ಕೋಳಿ ಚಿಕನ್ನು ತಿನ್ನಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ನೀವು ಏನಾರ ತಿನ್ಕೊಳ್ರಪ್ಪ, ಬೇಕಾಗಿಲ್ಲ ನಮಗೆ. ಜನ ನಿಮ್ಮನ್ನು ಹೇಳಿದ್ರಲ್ಲ, ನಮ್ಮನ್ನು ಆರಿಸಿ ಕಳಿಸಿದ್ದಾರೆ 136 ಜನ ಜನರ ರೈತರ ಹಿತವನ್ನ ಕಾಯಂತ ಕೆಲಸ ಮಾಡಿ ಸಂಪೂರ್ಣವಾಗಿ ಸರ್ಕಾರ ಆಡಳಿತ ಸತ್ತೋಗಿದೆ, ನಿರ್ಲಿಪ್ತ ಆಗಿ ಹೋಗಿದೆ. ನೀವು ಯಾರಾದ್ರೂ ಮುಖ್ಯಮಂತ್ರಿ ಆಯ್ತಪ್ಪ, ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆಗಿ ಮಾಡ್ಕೊಂಡು ಹೋಗ್ಲಿ ಬಿಡ ಅಂತ ಕೈಯಾರ ಬಿಡ್ಬೇಕಲ್ಲ ಅವ್ರನ್ನ. ಸಿದ್ದರಾಮಯ್ಯನವ್ರು ಇಳಿಸ್ಬೇಕು ಅಂತ ಇವರು. ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ರಟ್ಟಹಳ್ಳಿ ತಾಲೂಕು ಆಗ್ಬೇಕಾದ್ರೆ ನಾನು ಅವತ್ತು ಸೋತಿದ್ರು ಕೂಡ ನನಗೆ ಅವತ್ತು ಹೇಳಿದ ಒಂದೇ ಮಾತಿಗೆ ತಾಲೂಕು ಮಾಡಿಕೊಟ್ಟಿದ್ರು. 4 ನೀರಾವರಿ ಯೋಜನೆಗಳನ್ನ ಮಾಡಿಕೊಟ್ಟಿದ್ರು. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆಯ್ತು ಬಿಡಿ, ಸಿದ್ದರಾಮಯ್ಯನವರು ಮುಂದುವರಿಲಿ, ಹೋಗ್ಲಿ, ಇನ್ನೊಂದು 2 ವರ್ಷ ಆಮೇಲೆ ಮುಂದೋಣ, ಜನ ತೀರ್ಮಾನ ಮಾಡಿದಾಗ. ಅದಕ್ಕೆ ಯಾಕೆ ಅಡ್ಡ ಮಾಡಕ್ ಹೋಗಿರಿ? ಅದು ಆಗಲ್ಲ ಅಂದ್ರೆ ಸುಮ್ಮನೆ ಕೈ ಬಿಟ್ಟು ರಾಜೀನಾಮೆ ಕೊಡಿ. ಮುಂದಿನ ದಿನಗಳು ಯಾರು ಬಂದ ಆಡಳಿತ ಮಾಡಬೇಕು ಅಂತ ಮತ್ತೆ ಈ ಜನ ತೀರ್ಮಾನ ಮಾಡ್ತಾರೆ. ಅದನ್ನು ಬಿಟ್ಟು ಇವತ್ತಿನ ದಿವಸ ತಮ್ಮ ಅಧಿಕಾರ ಗದ್ದಿಗೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಹಗಲು ರಾತ್ರಿ ನೀವು ಟಿವಿ ಆನ್ ಮಾಡಿ ಬರೀ ಅದೇ ಕೆಲಸ, ಬೇರೆ ಏನೂ ಇಲ್ಲ.